ಒಂದು ವಿಶ್ವ, ಒಂದು ಕುಟುಂಬ. ಜಗತ್ತಿನಲ್ಲಿ ಹೆಸರು ಮಾಡಿರುವ ಅನೇಕ ಸ್ಥಳಗಳಿವೆ. ಆದರೆ ಕೆಲವು ಮಾತ್ರ ಮೌಲ್ಯಕ್ಕೆ, ಮಾನವೀಯ ಸೇವೆಗೆ ಹೆಸರಾಗಿವೆ. ಅಂತಹ ಸ್ಥಳವನ್ನ ಇಲ್ಲಿ ಹುಡುಕಿಕೊಂಡು ಬರುತ್ತಾರೆ. ರಾಷ್ಟ್ರ ನಾಯಕರು, ಉದ್ಯಮ ಕ್ಷೇತ್ರದ ದಿಗ್ಗಜರು, ಕಲೆ, ಸಂಸ್ಕೃತಿ, ಕ್ರೀಡಾಲೋಕದ ಮಹನೀಯರು. ಇಲ್ಲಿ ಕಾಲಿಟ್ಟ ಪ್ರತಿಯೊಬ್ಬರು ಕೇಳುವ ಪ್ರಶ್ನೆ ಒಂದೇ: ಇಷ್ಟೊಂದು ಅದ್ಭುತ ಕೆಲಸ ಇಲ್ಲಿ ಹೇಗೆ ಸಾಧ್ಯವಾಗಿದೆ? ಅದಕ್ಕೆ ಉತ್ತರವನ್ನು ಹುಡುಕಬೇಕಾದ್ರೆ ಇಲ್ಲಿ ಉದಯಿಸುವ ಪ್ರತಿಯೊಂದು ಸೂರ್ಯೋದಯವನ್ನ ನೋಡಬೇಕು. ಇಲ್ಲಿನ ಸರಳ ಸುಂದರ ಜೀವನವು ಸೇವೆಯೊಂದಿಗೆ ಶುರುವಾಗುತ್ತದೆ. ಆಧ್ಯಾತ್ಮ ಸೇವಾ ಪರಂಪರೆಯು ಮುಂದೆ ಸಾಗಲು ಹೆಜ್ಜೆ ಹಾಕುತ್ತದೆ. ಈ ಪವಿತ್ರ ನೆಲ ತನ್ನ ಶ್ರೇಷ್ಠತೆಯನ್ನ ತಾನಾಗಿಯೇ ಸಾರಿ ಹೇಳುವುದಿಲ್ಲ. ಅದು ಇಲ್ಲಿ ಅನುಭವಿಸುವವರ ಮನಸ್ಸಿನಲ್ಲಿ ಗೋಚರವಾಗುತ್ತದೆ. ಇದು ಕೇವಲ ಕಟ್ಟಡಗಳ ಸಮೂಹವಲ್ಲ, ಇದು ಮೌಲ್ಯಗಳ ಮೇಲೆ ನಿಂತಿರುವ ಜೀವಂತ ದಾರಿದೀಪ. I joined this Veda Pathashala as a child to learn this sacred path and to help carry his mission forward. ಆರೋಗ್ಯ ಸೇವೆಯಲ್ಲಿ ಇಲ್ಲಿ ಚಿಕಿತ್ಸೆ ಅಂದ್ರೆ ಕೇವಲ ಔಷಧಿಯಲ್ಲ, ಅದು ಕಾಳಜಿ, ಅದು ಕರುಣೆ. The reason I joined here is because every day begins with a lot of excitement and closes with huge sense of contentment. ಪ್ರತಿ ವೈದ್ಯಕೀಯ ಪರೀಕ್ಷೆಗೂ, ಪ್ರತಿ ಶಸ್ತ್ರಚಿಕಿತ್ಸೆಗೂ ವೆಚ್ಚವಿದೆ. ಆದರೆ ಯಾರಿಗೂ ಅದು ಭಾರವಾಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಹಣ ಮುಖ್ಯವಲ್ಲ, ಜೀವನ ಅಮೂಲ್ಯ ಎಂಬ ನಂಬಿಕೆ ಮುಖ್ಯ. ಶಿಕ್ಷಣ. ಇಲ್ಲಿ ಶಿಕ್ಷಣವು ಪುಸ್ತಕದಿಂದ ಶುರುವಾಗುವುದಿಲ್ಲ, ಮೌಲ್ಯಗಳಿಂದ ಶುರುವಾಗುತ್ತದೆ. ಸಂಸ್ಕೃತಿ ಇಲ್ಲಿ ಬದುಕಿನ ಭಾಗ, ಶ್ರೇಷ್ಠತೆ ಇಲ್ಲಿ ಅಭ್ಯಾಸದ ಫಲ. ಇಲ್ಲಿ ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆಯುವುದಿಲ್ಲ, ಅವರು ವ್ಯಕ್ತಿತ್ವವನ್ನ ಕಟ್ಟಿಕೊಳ್ತಾರೆ. This institution is like family to me. My devotional journey in music was strengthened at this university. ಒಳಗಿನಿಂದ ಬೆಳೆಯುವ ನಾಯಕತ್ವವನ್ನು ರೂಪಿಸಿಕೊಳ್ಳುತ್ತಾರೆ. ಮಕ್ಕಳು ಕಲಿಯಬೇಕಾದ್ರೆ ಮೊದಲು ಆರೋಗ್ಯವಾಗಿರಬೇಕು. ಅದಕ್ಕೆ ಪರಿಹಾರವೇ ಸಾಯಿ ಶೂರ್. ಇದು ಕೇವಲ ಪೌಷ್ಟಿಕ ಆಹಾರ ಮಾತ್ರವಲ್ಲ, ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಮರಳಿ ನೀಡುವ ಭರವಸೆ, ಅವರ ಆರೋಗ್ಯವನ್ನ ಕಾಪಾಡುವ ಸಂಜೀವಿನಿ. ಕ್ರೀಡೆಯಲ್ಲಿ ಇಲ್ಲಿ ಗೆಲುವು ಅಂದ್ರೆ ಕೇವಲ ಟ್ರೋಫಿ ಅಲ್ಲ, ಇಲ್ಲಿ ಪ್ರತಿ ಆಟವು ಸೋಲು ಗೆಲುವಿನಾಚೆಗಿನ ಅದ್ಭುತ ಅನುಭವ. ಇಲ್ಲಿ ದಿಗ್ಗಜರು ಪ್ರೇರಣೆ ನೀಡುತ್ತಾರೆ, ಮಕ್ಕಳು ದೊಡ್ಡ ದೊಡ್ಡ ಕನಸು ಕಾಣ್ತಾರೆ. ಈ ಎಲ್ಲದರಾಚೆ ಇಲ್ಲಿ ಮನಸ್ಸಿಗೆ ಶಾಂತಿ ನೀಡುವ ನಿಶ್ಶಬ್ದವಿದೆ, ತನ್ನನ್ನು ತಾನೇ ಅರಿಯುವ ಅವಕಾಶವಿದೆ. ಹಾಗಾದ್ರೆ ವಿವಿಧ ದೇಶದ ನಾಯಕರು, ಬಿಸಿನೆಸ್ ಲೀಡರ್ಸ್, ಕ್ರೀಡಾ ದಿಗ್ಗಜರು ಇಲ್ಲಿ ಯಾಕೆ ಬರ್ತಾರೆ? ಚಿತ್ರ ತೆಗೆಸಿಕೊಳ್ಳಲು ಅಲ್ಲ, ಪ್ರಚಾರಕ್ಕಾಗಿಯೂ ಅಲ್ಲ. ಆದರೆ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ. ನಮ್ಮೊಳಗಿನ ನಿಜವಾದ ಮಾನವೀಯತೆಯನ್ನು ಇದು ಎಚ್ಚರಿಸುತ್ತದೆ. ಗಡಿಗಳು ದೇಶಗಳನ್ನ ಬೇರ್ಪಡಿಸಿದ್ರು, ಇಲ್ಲಿ ಬದುಕುತ್ತಿರುವ ಸತ್ಯವೊಂದೇ: ನಾವು ಎಲ್ಲರೂ ಒಂದೇ ಕುಟುಂಬದವರು, ಒಂದು ಜಗತ್ತು, ಒಂದು ಕುಟುಂಬ. ವಸುದೈವ ಕುಟುಂಬಕಂ.